ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ಬಂದು ಕೃಷ್ಣಾಷ್ಟಮಿ ಜೊತೆಗೆ ಕಾಲಾಷ್ಟಮಿ ಕೂಡ ಇರೋದ್ರಿಂದ ಖಂಡಿತವಾಗ್ಲೂ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದು ಕಡಿಮೆ ಇದೆ. ನಾವು ಗಂಡ ಹೆಂಡತಿಯರು ಚೆನ್ನಾಗಿರಬೇಕು ಅಂತ ಬಯಸೋವಂಥವ್ರು ಅಪರೂಪಕ್ಕೆ ಬಂದಿರೋಂಥ ಕೃಷ್ಣಾಷ್ಟಮಿ ಜೊತೆಗೆ ಕಾಲಾಷ್ಟಮಿ ಇರೋದ್ರಿಂದ ಯಾರು ಗಂಡ ಹೆಂಡತಿಯರು ಅನ್ಯೋನ್ಯವಾಗಿರಬೇಕು ಅಂತ ಬಯಸೋ ಅಂಥವ್ರು, ಕುಟುಂಬದಲ್ಲಿರೋ ಅಂಥ ಒಗ್ಗಟ್ಟು ಯಾವಾಗಲೂ ಶಾಶ್ವತವಾಗಿ ಪ್ರೀತಿಯಿಂದ ಇರಬೇಕು ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ಇವತ್ತಿನ ಸಂಜೆ ನೀವು ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಹೋಗಿ ನಾನು ಹೇಳಿದಂಥ ವಸ್ತುಗಳನ್ನ ನೀವು ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಶಿವ ಪಾರ್ವತಿಯರ ಥರ ನೀವು ಕೂಡ ಅನ್ಯೋನ್ಯವಾಗಿರ್ಬೋದು ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತಿನ ದಿನ ತುಂಬ ವಿಶೇಷವಾಗಿದೆ. ಕಾಲಾಷ್ಟಮಿ ಇದೆ, ಶ್ರಾವಣ ಸೋಮವಾರ ಇದೆ. ಅದಕ್ಕೋಸ್ಕರ ನೀವು ಈ ಪುಟ್ಟ ತಂತ್ರಗಳನ್ನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಏನಂತ ಅಂದರೆ, ಇವತ್ತು ನೀವು ಶಿವಲಿಂಗದ ಮೇಲೆ ಏನಾದ್ರೂ ಸಕ್ಕರೆನ ನೀಡೋದ್ರಿಂದ, ನಿಮ್ಮ ಮನೆಯಲ್ಲಿ ಏನಾದರೂ ಶಿವಲಿಂಗ ಅನ್ನೋದು ಇದ್ದರೆ ಆ ಲಿಂಗಕ್ಕೆ ನೀವು 1 ಸ್ಪೂನ್ ಸಕ್ಕರೆನಾದ್ರೂ ನೀವು ಇಟ್ಟು ಬೇಡ್ಕೊಬೇಕಾಗುತ್ತೆ. ಇವತ್ತು ನಾನು ನಿನಗೆ ಸಕ್ಕರೆನ ಕೊಡ್ತಾ ಇದ್ದೀನಿ ಭಗವಂತ, ನನಗೆ ಆದಷ್ಟು ಬೇಗ ನನ್ನ ಗಂಡ ಮತ್ತು ನನ್ನ ಹೆಂಡತಿ ನಡುವೆ ಅನ್ಯೋನ್ಯತೆ ಪ್ರೀತಿ ಅನ್ನೋದು ಸದಾ ಇರಲಿ ಅಂತ ಹೇಳಿ ನೀವು ಇವತ್ತು ಶಿವನ ದೇವಸ್ಥಾನದಲ್ಲಿರುವಂಥ ಶಿವಲಿಂಗಕ್ಕಾದ್ರೂ ಸಕ್ಕರೆನ ನೀವು ಕೊಡ್ಬೋದು ಅಥವಾ ಪೂಜೆ ಮಾಡಿಸ್ಬೋದು. ಅಕಸ್ಮಾತ್ ಅದಾಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಇವತ್ತು ನೀವು ನಿಮ್ಮ ಮನೆಯಲ್ಲಿರುವಂಥ ಶಿವಲಿಂಗದ ಮೇಲೆ ಸಂಜೆ ಸಮಯದಲ್ಲಿ, ಗೋಧೂಳಿ ಸಮಯದಲ್ಲಿ ನೀವು ಸ್ವಲ್ಪ ಸಕ್ಕರೆನ ನೀವು ನೀಡೋದ್ರಿಂದ, ಅಂದರೆ ಶಿವದ ಲಿಂಗದ ಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಇಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಲಾಭ ಬರುತ್ತೆ ಮತ್ತು ಸಂಪತ್ತು ಕೂಡ ಅಭಿವೃದ್ಧಿ ಆಗುತ್ತೆ. ಮತ್ತು ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳಲ್ಲೆಲ್ಲ ಲಾಭ ಬರುತ್ತೆ ಅಂತ ಹೇಳ್ಬೋದು. ಅಕಸ್ಮಾತ್ ನೀವು ಇವತ್ತಿನ ದಿನ ಸಂಜೆ ಸಮಯದಲ್ಲಿ ಶಿವಲಿಂಗದ ಮೇಲೆ ತುಪ್ಪನ ನೀವು ಅರ್ಪಿಸೋದ್ರಿಂದ, ಶಿವಲಿಂಗಕ್ಕೆ ನೀವು ಸಂಜೆ ಸಮಯದಲ್ಲಿ ಸ್ವಲ್ಪ 1 ಸ್ಪೂನ್ ತುಪ್ಪನ ಇಟ್ಟು ನೀವು ಶಿವಲಿಂಗದ ಮೇಲೆ ಪೂಜೆ ಮಾಡೋದ್ರಿಂದನೂ ಕೂಡ ನಿಮಗೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ನಿಂತೋಗಿರೋಂಥ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಇವತ್ತಿನ ದಿನ ಸಹಾಯ ಮಾಡುತ್ತೆ. ಅದಾದಮೇಲೆ ನೀವು ಶಿವಲಿಂಗದ ಮೇಲೆ ಚಂದನವನ್ನು ಅರ್ಪಿಸೋದ್ರಿಂದ ಗೌರವ ಮತ್ತು ಯಶಸ್ಸಿನ ನಡೆಗೆ ಪ್ರಯೋಜನ ಆಗುತ್ತೆ. ಅಂದರೆ ಚಂದನ ಅಂದರೆ ಶ್ರೀಗಂಧದಿಂದ ಮಾಡಿರೋ ಅಂಥ ಚಂದನದ ಪೌಡ್ರ್ ಸಿಗುತ್ತೆ. ಅದನ್ನು ನೀವು ಶಿವಲಿಂಗಕ್ಕೆ ಇವತ್ತು 1 ಸ್ಪೂನು ನೀವು ಹಾಕಿ ನೀವು ಪೂಜೆ ಮಾಡೋದ್ರಿಂದ ಗೋಧೂಳಿ ಸಮಯದಲ್ಲಿ ಖಂಡಿತವಾಗ್ಲೂ ನಿಮಗೆ ಯಶಸ್ಸು, ಕೀರ್ತಿ ಅದೆಲ್ಲ ಕೂಡ ಲಭಿಸುತ್ತೆ. ಆಮೇಲೆ ನೀವು ಸಂಜೆ ಸಮಯದಲ್ಲಿ ಕುಂಕುಮಕ್ಕೆ ಅಂದರೆ ಕೇಸರಿ ದಳ ಅಂತ ಸಿಗುತ್ತೆ. ಆ ಕೇಸರಿ ದಳದ ನೀರನ್ನು ನೀವು ನೀರಿಗೆ ಸ್ವಲ್ಪ ಕೇಸರಿನ ಬೆರೆಸ್ಬಿಟ್ಟು ನೀವು ಇವತ್ತಿನ ದಿನ ಶಿವಲಿಂಗಕ್ಕೆ ಸಂಜೆ ಸಮಯದಲ್ಲಿ, ಗೋಧೂಳಿ ಸಮಯದಲ್ಲಿ ನೀವು ಈ ರೀತಿ ಅಭಿಷೇಕನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸಂಬಂಧಗಳು ಯಾವಾಗ್ಲೂ ಸಂತೋಷವಾಗಿ ಇರೋದಕ್ಕೆ ಇವತ್ತಿನ ದಿನ ಸಹಾಯ ಮಾಡಿಕೊಡುತ್ತೆ. ಅಂದರೆ ಗಂಡ ಹೆಂಡತಿ ನಡುವೆ ಪ್ರೀತಿ, ಅನ್ಯೋನ್ಯತೆ ಅನ್ನೋದು ಸೃಷ್ಟಿಯಾಗುತ್ತೆ, ಜಗಳ ಕಡಿಮೆ ಆಗುತ್ತೆ. ಈ ರೀತಿ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಆಮೇಲೆ ನೀವು ಕಪ್ಪು ಎಳ್ಳನ್ನು ನೀಡೋದ್ರಿಂದ ನಿಮ್ಮ ಜೀವಕ್ಕೆ ಏನಾದರೂ ಅಪಮೃತ್ಯು ಕಂಟಕಗಳಿದ್ದರೆ, ಆರೋಗ್ಯ ಸಮಸ್ಯೆಗಳೆಲ್ಲ ಇದ್ದರೆ ಇವತ್ತಿನ ದಿನ ಸಂಜೆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಶಿವಲಿಂಗಕ್ಕೆ ನೀವು ಸ್ವಲ್ಪ ಕಪ್ಪು ಎಳ್ಳನ್ನು ನೀರಿನ ಜೊತೆ ಬೆರೆಸ್ಬಿಟ್ಟು ನೀವು ಅಭಿಷೇಕ ಮಾಡೋದ್ರಿಂದ ಅಥವಾ ಶಿವಲಿಂಗದ ಮೇಲೆ ನೀವು ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಂದು ಉತ್ತಮವಾದ ಜೀವನ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಂಥದೇ ಕಾಯಿಲೆಗಳಿದ್ರೂ ಅದೆಲ್ಲ ನಿವಾರಣೆ ಆಗುತ್ತೆ. ಮೃತ್ಯು ಕಂಟಕಗಳಿದ್ದರೆ ಇವತ್ತು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಕಾಲಾಷ್ಟಮಿ ಇರೋದ್ರಿಂದ ಸಂಜೆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಶಿವನ ವಿಗ್ರಹದ ಮುಂದೆ ನೀವು ಇಂಥ ವಸ್ತುಗಳನ್ನ ಇವತ್ತು ಹಾಕಿ ಅಭಿಷೇಕ ಮಾಡೋದ್ರಿಂದ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದು ಸುಂದರವಾಗಿರುತ್ತೆ, ಪ್ರೀತಿ ಅನ್ನೋದು ಮೂಡುತ್ತೆ. ಜಗಳ ಆಗ್ತಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿ ಕುಟುಂಬದಲ್ಲಿರೋ ಅಂಥವರೆಲ್ಲರೂ ಸುಖವಾಗಿ ಇರೋದಕ್ಕೆ ಇದು
ಸಹಾಯ ಮಾಡಿಕೊಡುತ್ತೆ. ಖಂಡಿತವಾಗ್ಲೂ ಇವತ್ತಿನ ಸಂಜೆ ಮಿಸ್ ಮಾಡದೆ ಇದನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಇವತ್ತಿನ ಕಾಲಾಷ್ಟಮಿ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಶಿವನ ದೇವಸ್ಥಾನಕ್ಕೆ ಏನಾದರೂ ಹೋದರೆ, ಶಿವನ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿರೋ ಅಂತಹ ಒಂದು ಆರೆಂಜ್ ಕಲರ್ ಅಂದರೆ ಕೇಸರಿ ಬಣ್ಣದ ಒಂದು ಬ್ಲೌಸ್ ಪೀಸು ಇದ್ದರೆ ಆ ಬ್ಲೌಸ್ ಪೀಸ್ ಒಳಗಡೆಗೆ ನೀವು ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳನ್ನು ನೀವು ತಗೊಂಡು, ಶುದ್ಧವಾದದ್ದು ಎಳ್ಳನ್ನು ತಗೊಂಡು, ಅದ್ರ ಜೊತೆಗೆ ಸ್ವಲ್ಪ ನೀವು ಜೀರಿಗೆನ ತಗೊಂಡು, ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲನ ನೀವು ತಗೊಂಡು, ಅದ್ರ ಜೊತೆಗೆ ನೀವು ಒಣ ದ್ರಾಕ್ಷಿನ ನೀವು ಅಥವಾ ಒಣ ಖರ್ಜೂರ ಅಂತ ಸಿಗುತ್ತೆ ಅದನ್ನು ನೀವು ತಗೊಂಡು ಅದ್ರ ಒಳಗಡೆ ಇಟ್ಬಿಟ್ಟು 3 ಗಂಟೆ ಹಾಕ್ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಏನೇನು ಜಗಳ ಇದೆ, ನಿಮ್ಮ ಗಂಡ ಹೆಂಡತಿ ನಡುವೆ ಯಾವ ರೀತಿ ಜಗಳ ಮನಸ್ತಾಪಗಳಿದೆ ಆ ಮನಸ್ತಾಪಗಳೆಲ್ಲ ದೂರ ಹೋಗ್ಲಿ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಮನೆ ಸುತ್ತಮುತ್ತ ಇರೋಂಥ ಶಿವನ ದೇವಸ್ಥಾನಕ್ಕೆ ಇವತ್ತು ನೀವು ಈ ವಸ್ತುಗಳನ್ನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಗಂಡ ಹೆಂಡತಿ ನಡುವೆ ಜಗಳ ಮನಸ್ತಾಪಗಳಿದ್ರೆ ಅದೆಲ್ಲ ದೂರ ಆಗಿ ಅನ್ಯೋನ್ಯತೆ ಅನ್ನೋದು ಖಂಡಿತವಾಗ್ಲೂ ಸ್ಟಾರ್ಟ್ ಆಗುತ್ತೆ. ಪ್ರೀತಿ ವಿಶ್ವಾಸದಿಂದ ಇರ್ಬೋದು. ಇದೊಂದು ಪುಟ್ಟ ತಂತ್ರನ ಇವತ್ತಿನ ಸಂಜೆ ಕಾಲಾಷ್ಟಮಿ ಸಮಯದಲ್ಲಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಿದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.